ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ ಸಾಹಿತ್ಯ ಬದಲಾವಣೆಯ ಬಗ್ಗೆ ತಿಳಿಯೋಣ. ವಂದೇ ಮಾತರಂ ಈ ಹಾಡು ಕೇಳಿದ್ರೆ ನಮ್ಮ ಹೃದಯವೇ ದೇಶಭಕ್ತಿಯಿಂದ ತುಂಬುತ್ತದೆ. ಆದರೆ ನಿಮಗೆ ಗೊತ್ತಾ, ವಂದೇ ಮಾತರಂ ಹಾಡಿನ ಸಂಪೂರ್ಣ ಸಾಹಿತ್ಯವನ್ನು ನಾವು ಇಂದು ಹಾಡೋದಿಲ್ಲ. ಕೆಲವು ಸಾಲುಗಳನ್ನು ಬದಲಾಯಿಸಲಾಗಿದೆ, ಕೆಲವು ಭಾಗಗಳನ್ನು ಕೈಬಿಡಲಾಗಿದೆ. ಅದು ಯಾಕೆ? ಇದೊಂದು ವಿವಾದಾನ ಅಥವಾ ಇತಿಹಾಸದ ನಿರ್ಧಾರನ? ಇವತ್ತು ವಂದೇ ಮಾತರಂ ಸಾಹಿತ್ಯ ಬದಲಾವಣೆಯ ನಿಜ ಕಥೆ ತಿಳಿದುಕೊಳ್ಳೋಣ. ಬನ್ನಿ, ನನ್ನ ವಿಡಿಯೋ ಒಳಗೆ ಬನ್ನಿ. ಈ ಹಾಡು ಬರೆಯಲ್ಪಟ್ಟದ್ದು ಹೇಗೆ? ವಂದೇ ಮಾತರಂ ಹಾಡನ್ನು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು 1882ರಲ್ಲಿ ಬರೆದರು. ಇದು ಒಂದು ಕಾದಂಬರಿಯಲ್ಲಿ ಮೊದಲ ಬಾರಿಗೆ ಕಾಣಿಸಿತು. ಈ ಹಾಡು ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಭಾರತೀಯರ ಶಕ್ತಿ, ಧೈರ್ಯ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ. ಮೂಲ ವಂದೇ ಮಾತರಂ ಹಾಡಿನಲ್ಲಿ ಒಟ್ಟು 6 ಪದ್ಯಗಳು ಇದ್ದವು. ಮೊದಲ 2 ಪದ್ಯಗಳು ಭಾರತ ಮಾತೆಯನ್ನು ತಾಯಿಯಾಗಿ ಹೊಗಳುತ್ತವೆ. ಆದರೆ ಮುಂದಿನ ಕೆಲವು ಪದ್ಯಗಳಲ್ಲಿ ಭಾರತವನ್ನು ದುರ್ಗೆ, ಲಕ್ಷ್ಮಿ, ಸರಸ್ವತಿ ದೇವತೆಗಳ ರೂಪದಲ್ಲಿ ವರ್ಣಿಸಲಾಗಿದೆ. ಇದೇ ವಿವಾದ ಶುರುವಾಯಿತು. ಇದೇ ಕಾರಣ ಸ್ವಾತಂತ್ರ್ಯದ ಬಂದ ನಂತರ ಭಾರತ ಒಂದು ಧರ್ಮ ನಿರಪೇಕ್ಷ ದೇಶವಾಗಬೇಕು ಅನ್ನೋ ಚರ್ಚೆ ಬಂತು. ಕೆಲವು ಸಮುದಾಯಗಳು ಹೇಳಿದವು, ವಂದೇ ಮಾತರಂನ ಕೆಲವು ಸಾಲುಗಳನ್ನು ಧಾರ್ಮಿಕವಾಗಿದೆ, ಎಲ್ಲರಿಗೂ ಒಪ್ಪಿಕೊಳ್ಳಲು ಕಷ್ಟವಾಗಬಹುದು. ಅದಕ್ಕಾಗಿ ಸರ್ಕಾರ ದೊಡ್ಡ ನಿರ್ಧಾರ ತೆಗೆದುಕೊಂಡಿತ್ತು. ಅದು ಏನು ನಿರ್ಧಾರ, ಏನು ಬದಲಾವಣೆ ನೋಡೋಣ. ಭಾರತ ಸರ್ಕಾರ ತೀರ್ಮಾನಿಸಿದ್ದು ಏನಂದ್ರೆ, ವಂದೇ ಮಾತರಂನ ಮೊದಲ 2 ಪದ್ಯಗಳನ್ನು ಮಾತ್ರ ರಾಷ್ಟ್ರೀಯ ಗೀತೆಯಾಗಿ ಬಳಸೋಣ. ಯಾಕೆ ಅಂದರೆ ಅವು ದೇಶಭಕ್ತಿಯನ್ನೇ ಹೇಳುತ್ತವೆ. ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಭಾರತೀಯರು ಗೌರವಿಸಬಹುದು. ಇದು ಅವಮಾನವೇ ಇಲ್ಲ. ಇದು ವಂದೇ ಮಾತರಂಗೆ ಅವಮಾನ ಅಲ್ಲ. ಇದು ಭಾರತದ ವೈವಿಧ್ಯತೆಯನ್ನು ಗೌರವಿಸುವ ನಿರ್ಧಾರ. ಇಂದಿಗೂ ಸಂಪೂರ್ಣ ವಂದೇ ಮಾತರಂ ಸಾಹಿತ್ಯ ಇತಿಹಾಸದ ಭಾಗ. ಮೊದಲ 2 ಪದ್ಯಗಳು ರಾಷ್ಟ್ರೀಯ ಗೌರವದ ಸಂಕೇತ. ರಾಷ್ಟ್ರೀಯ ಗೀತೆ ಮತ್ತು ರಾಷ್ಟ್ರೀಯ ಗೀತ ಇದು 2 ನಿಮಗೆ ಸ್ಪಷ್ಟವಾಗಿರಬೇಕು. ಜನಗಣ ಮನ ಭಾರತದ ರಾಷ್ಟ್ರೀಯ ಗೀತೆ, ವಂದೇ ಮಾತರಂ ಭಾರತದ ರಾಷ್ಟ್ರೀಯ ಗೀತ. 2ಕ್ಕೂ ಸಮಾನ ಗೌರವಿದೆ. ಸೊ ನಾವು ಇವಾಗ ವಂದೇ ಮಾತರಂ ಒಂದು ಹಾಡು ಮಾತ್ರ ಅಲ್ಲ, ಅದು ಸ್ವಾತಂತ್ರ್ಯ ಹೋರಾಟದ ಆತ್ಮೆ. ಸಾಹಿತ್ಯ ಬದಲಾವಣೆ ವಿವಾದ ಅಲ್ಲವೇ ಅಲ್ಲ, ಅದು ಭಾರತದ ಏಕತೆಗಾಗಿ ತೆಗೆದುಕೊಂಡ ಒಂದು ನಿರ್ಧಾರ. ವಂದೇ ಮಾತರಂ ಎಂದರೆ ನಮ್ಮ ದೇಶ, ನಮ್ಮ ತಾಯಿ, ನಮ್ಮ ಗೌರವ. ಸೊ ಈ ವಿಷಯ ನಿಮಗೆ ಗೊತ್ತಿತ್ತಾ? ನಿಮಗೆ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ನಲ್ಲಿ ಹಾಕೊಳ್ಳಿ, ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇತಿಹಾಸದ ನಿಜ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಥ್ಯಾಂಕ್ ಯು ಫ್ರಮ್